ಕಲಬುರಗಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಪ್ರಚಾರ ಜೋರಾಗಿದೆ. ಗುರುಮಿಟ್ಕಲ್ನ ಬಾಳೆಗುಂದಿ ಗ್ರಾಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮತಬೇಟೆ ನಡೆಸಿದ್ದಾರೆ. ಕಲಬುರಗಿ ಕ್ಷೇತ್ರದಲ್ಲಿ ರಾಧಾಕೃಷ್ಣ ದೊಡ್ಡಮನಿ ಅಬ್ಬರದ ಪ್ರಚಾರವನ್ನು ಕೈಗೊಳ್ತಾ ಇದ್ದಾರೆ. ಇವತ್ತು ಕೊನೆ ದಿನ ಆಗಿರೋದ್ರಿಂದಾಗಿ ಬಹಳ ಇಂಪಾರ್ಟೆಂಟ್. ಗುರುಮಿಟ್ಕಲ್ನ ಬಾಳೆಗುಂದಿ ಗ್ರಾಮದಲ್ಲಿ ಭರ್ಜರಿ ಮತಬೇಟೆ ಮಾಡಿದ್ದಾರೆ. ಗ್ರಾಮದಲ್ಲಿ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ಸನ್ಮಾನ ಮಾಡಿದ್ದಾರೆ ಗ್ರಾಮಸ್ಥರು. ಆಮೇಲೆ ಸಾರ್ವಜನಿಕ ಸಭೆ ನಡೆಸಿದ್ದಾರೆ. ರಾಧಾಕೃಷ್ಣ ದೊಡ್ಡಮನಿ ಪರವಾಗಿ ಸಚಿವ ಶಾಸಕರು ಕೂಡ ನಿರಂತರವಾಗಿ ಪ್ರಚಾರವನ್ನ ಮಾಡ್ತಾನೆ ಇದ್ದಾರೆ. ಬಾಳೆಗುಂದಿ ಗ್ರಾಮದಲ್ಲಿ ಜನ ಅವರಿಗೆ ಅದ್ಧೂರಿಯಾದಂಥ ಸ್ವಾಗತವನ್ನ ಕೋರಿದ್ದಾರೆ, ಸನ್ಮಾನ ಕೂಡ ಮಾಡಿದ್ದಾರೆ. ಅವರು ಹೋದ ಕಡೆಯಲ್ಲೆಲ್ಲ ಜನರು ಸಾಗರೋಪಾದಿಯಲ್ಲಿ ನೆರಿತಾ ಇದ್ದಾರೆ, ಮುಗಿ ಬೀಳುತ್ತಾ ಇದ್ದಾರೆ. ರಾಧಾಕೃಷ್ಣ ಅವರು ಬಂದರು ಅಂತ ಹೇಳಿದ್ರೆ ಖರ್ಗೆ ಅವರೇ ಬಂದರು ಅನ್ನುವಂಥ ಒಂದು ಭಾವನೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಇನ್ನು ಚಿಂಚನಸೂರು ಆಗಿರ್ಬೋದು, ಗುತ್ತೇದಾರು, ಪ್ರಿಯಾಂಕ್ ಖರ್ಗೆ, ಶರಣ್ ಪ್ರಕಾಶ್ ಪಾಟೀಲು ಇವರೆಲ್ಲರೂ ಕೂಡ ಬಹಳ ಬೆಂಬಲವಾಗಿ ರಾಧಾಕೃಷ್ಣ ದೊಡ್ಡಮನಿ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಸನ್ಮಾನಿಸಿದ ಆರ್ ಕೆ ಸಾಹೇಬ್ರಿಗೆ ಚಿಗನೂರು ಗ್ರಾಮದ ಮುಖಂಡರಾಗಿರುತ್ತಾರೆ. ಸಾಹೇಬರು ವಿಸ್ತಾರವಾಗಿ ತಮಗೆ ತಿಳಿಸಿದ್ದಾರೆ. ಅದ್ರ ಬಗ್ಗೆ ನಾವೇನು ಹೇಳೋದಿಲ್ಲ ಹೆಚ್ಚಿಗೆ. ಸೊ ತಾವೆಲ್ಲರೂ ಒಟ್ಟಾಗಿ ಹೆಂಗ್ ಲಾಸ್ಟ್ ಟೈಮ್ ಲೀಡ್ ಕೊಟ್ಟಿದ್ದೀರಿ ಅಸೆಂಬ್ಲಿಗೆ, ಈ ಸಲ ಕೂಡ ತಾವು ಲೋಕಸಭೆ ಲೀಡ್ ಕೊಡ್ತೀರಿ ಅಂತೇಳಿ ನಂಬಿಕೆ ಇದೆ ನಮಗೆ. ಸೊ ಈ ಎಲೆಕ್ಷನ್ ಇರೋದು ನಮ್ಮ ಕಲಬುರಗಿ ಅಭಿವೃದ್ಧಿ ಬಗ್ಗೆ ಪ್ರಗತಿಗಾಗಿ ತಾವೆಲ್ಲರೂ ಒಂದಾಗಿ ನಮ್ಮನ್ನ ಈ ಎಲೆಕ್ಷನಲ್ಲಿ ನಾವು ಆಶೀರ್ವಾದ ಮಾಡಿ ನಮ್ಗೆ ಎಂ ಪಿ ಮಾಡಿ ಕಳಿಸಿದ್ರೆ ನಮ್ಮ ಧ್ವನಿಯಾಗಿ ನಾವು ಡೆಲ್ಲಿಲಿ ಕೆಲಸ ಮಾಡ್ತೀವಿ ಅಂತೇಳಿ ನಿಮಗೆ ಭರವಸೆ ಕೊಡ್ತೀವಿ. ನಾವೆಲ್ಲರೂ ಅತ್ಯಂತ ಬಹುಮತದಿಂದ ನಮ್ಮನ್ನು ಆರಿಸಿ ಕಳಿಸಿ ತಮಗೆ ನಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡ್ಬೇಕಾಗಿ ತಮ್ಮನ್ನು ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ಕಾರದ ಬಗ್ಗೆ ಆಗಲಿ, ಪಕ್ಷದ ಬಗ್ಗೆ ನಮಗೆಲ್ಲರಿಗೂ ಕೂಡ ಬಿಜೆಪಿಯವರು ಸುಳ್ಳು ಹೇಳಿ ದಾರಿ ತಪ್ಪಿಸಿ ಇವತ್ತು ಅಧಿಕಾರಕ್ಕೆ ಬಂದವರು. ಯಾಕಂದ್ರೆ 10 ವರ್ಷದಿಂದ ಏನು ಮಾತಾಡಿದ್ರು ಇಲ್ಲಿವರೆಗೂ ಕೂಡ ಮಾತಿನ ಪ್ರಕಾರ ನಡ್ಕೊಂಡು ಪ್ರತಿಯೊಂದು ಚುನಾವಣೆಯಲ್ಲಿ ಕೇವಲ ಸುಳ್ಳು ಭರವಸೆಗಳನ್ನ, ಸುಳ್ಳು ಮಾತುಗಳನ್ನ, ದಾರಿ ತಪ್ಪಿಸ್ತಕ್ಕಂಥ ಮಾತುಗಳನ್ನ ಇವತ್ತು ನಮ್ಮೆಲ್ಲರೂ ಎದುರು ಹೇಳಿ ಇವತ್ತು ಜನರಿಗೆ ದಿಕ್ಕು ತಪ್ಪಿಸತಕ್ಕಂಥ ಕೆಲಸ ಮಾಡಿ ಮತ ತಗೊಂಡು ಆ ಕಡೆ ಹೋದವರು ಯಾರು ಕೂಡ ಇಲ್ಲಿ ಬಂದಿಲ್ಲ. ಹೋದ ಚುನಾವಣೆಯಲ್ಲಿ ಬಿಜೆಪಿಯ ಅಭ್ಯರ್ಥಿ ಇಲ್ಲೆಲ್ಲ ಗೆದ್ದು ಬಂದರು. ಆಮೇಲೆ ನಿಮ್ಮ ಊರಿಗೆ ಬಂದ್ರು, ಈ ಭಾಗಕ್ಕೆ ಬಂದ್ರು, ಏನೋ ಗೊತ್ತಿಲ್ಲ. ನನಗೆ ತಿಳಿದ ಮಟ್ಟಿಗೆ ಈ ಕಡೆ ಎಲ್ಲಿ ಕೂಡ ಹಾಯ್ದಿಲ್ಲ. ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಬಿಜೆಪಿ ಅವರಿಗೆ ದೊಡ್ಡ ಮನುಷ್ಯ ಇದೆಯಪ್ಪ, ವಾಪಸ್ ಹೋಗ್ನಿ ಅಂತ ಹೇಳಿರ್ತಕ್ಕಂಥದ್ದು ನೀವು ನೋಡಿರ್ಬೋದು, ಕೇಳಿರ್ಬೋದು. ಇವತ್ತು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಇಂದಿರಾ ಗಾಂಧಿ ಹಿಡಿದು ಇಲ್ಲಿವರೆಗೆ ಕೂಡ ನಾವು ಬಹಳಷ್ಟು ಕೆಲಸ ಮಾಡೋ ಮುಖಾಂತರ ನಿಮ್ಮ ಮನಸ್ಸಿನಲ್ಲಿ ನಾವು ಜಾಗ ಮಾಡತಕ್ಕಂಥ ಕೆಲಸ ಮಾಡಿ ಬಹಳಷ್ಟು ಯೋಜನೆಗಳನ್ನ ಇವತ್ತು ವಯಸ್ಸಾದವರಿಗೆ ನಾವು ದುಡ್ಡು ಕೊಡ್ತಕ್ಕಂಥದ್ದು ಇರ್ಬೋದು, ವಿಧವೆ ಮಾಸಾಸನ ಇರ್ಬೋದು, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಇರ್ಬೋದು, ಹಾಸ್ಟೆಲ್ ಫ್ರೀ ಇರ್ಬೋದು, ಶಾಲೆಗಳು ಫ್ರೀ ಇರ್ಬೋದು, ಆಸ್ಪತ್ರೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಫ್ರೀ ಇರ್ಬೋದು, ಹಾಸ್ಟೆಲ್ಗಳು ಇರ್ಬೋದು, ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂಥದ್ದು. ವಿಶೇಷವಾಗಿ ಆರ್ಟಿಕಲ್ 371J ಮುಖಾಂತರ ಸಾಕಷ್ಟು ಜನರಿಗೆ ಇವತ್ತು ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಅವಕಾಶ ಸಿಗ್ತಕ್ಕಂಥದ್ದು ಇರ್ಬೋದು. ಇವತ್ತು ಫೇರ್ ಪ್ರೈಸ್ ನ್ಯಾಯಬೆಲೆ ಅಂಗಡಿ ಮುಖಾಂತರ ಇವತ್ತು ಫ್ರೀಯಾಗಿ ನಾವು ದವಸ ಧಾನ್ಯ ಕೊಡ್ತಕ್ಕಂಥದ್ದು ಇರ್ಬೋದು. ಏನೇನು ಯೋಜನೆಗಳಾವ ಎಲ್ಲ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರದಾಗಿದ್ದಂತ ಸಂದರ್ಭದಲ್ಲಿ ಯೋಜನೆಗಳನ್ನು ರೂಪಿಸಿ ನಿಮಗೆ ಸ್ವಲ್ಪ ಮಟ್ಟಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಿ ಇವತ್ತು ಎಲ್ಲೆಲ್ಲಿ ನೀರಾವರಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ನದಿಗಳ ಮುಖಾಂತರ ಇವತ್ತು ನೀರು ಹೊಲಗಳಿಗೆ ನೀರು ಕೊಡ್ತಕ್ಕಂಥದ್ದು. ಇವತ್ತು ಎಲ್ಲೆಲ್ಲಿ ಟ್ಯಾಂಕ್ಗಳವ ಟ್ಯಾಂಕ್ ಮುಖಾಂತರ ಇವತ್ತು ಸಣ್ಣ ಸಣ್ಣ ಇರಿಗೇಷನ್, ಲಿಫ್ಟ್ ಇರಿಗೇಷನ್ ಮಾಡ್ತಕ್ಕಂಥದ್ದು. ಇವೆಲ್ಲ ಕೆಲಸ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಮೊದಲಿಂದ ಕೂಡ ಮಾಡ್ಕೊಂಡು ಬಂದಿದೆ. ಹೋದ ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲ ನಿಮ್ಮ ಎದುರು ಬಂದಿದ್ದೀವಿ. ಕಾಂಗ್ರೆಸ್ಗೆ ನೀವು ಮತ ಹಾಕಿದ್ರೆ ನಾವು 5 ಗ್ಯಾರಂಟಿಗಳನ್ನ ಕರ್ನಾಟಕದಲ್ಲಿ ಜನತೆಗೆ ನಾವು ಕೊಡ್ತೀವಿ ಅಂತ ಹೇಳಿ, ಮೊದಲನೇದಾಗಿ ಗೃಹಲಕ್ಷ್ಮಿ, ಪ್ರತಿಯೊಂದು ಕುಟುಂಬಕ್ಕೆ ಏನು ಹಿರಿಯರು ಮಹಿಳೆಯರು ಇರ್ತಾರೆ ಅವರ ಅಕೌಂಟಿಗೆ ನೇರವಾಗಿ 2,000 ರೂಪಾಯಿ ಪ್ರತಿ ತಿಂಗಳು ಆಗ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತ ನಾವು ಆ ಸಂದರ್ಭದಲ್ಲಿ ಹೇಳಿದ್ವಿ. ಏನಾದ್ರೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಕರ್ನಾಟಕದಲ್ಲಿ ಅಂದ್ರೆ
ಯಾರಿಗೂ ಕೂಡ 200 ಯೂನಿಟ್ ವರೆಗೆ ಕರೆಂಟ್ ಬಿಲ್ ಕಟ್ತಕ್ಕಂತ ಅವಕಾಶ ಇಲ್ಲ ಅಂತ ಹೇಳಿರಿ. ಮತ್ತು ಮೂರನೇದಾಗಿ ಯುವಶಕ್ತಿ ಇವತ್ತು ಯಾರ್ಯಾರು ಇವತ್ತು ಯುವಕರು ಡಿಪ್ಲೊಮಾ ಮತ್ತು ಡಿಗ್ರಿ ಮುಗಿದ ಪಾಸ್ ಆಗಿರ್ತಕ್ಕಂಥವ್ರಿಗೆ 1,500 ಮತ್ತು 3,000 ಕೊಡ್ತು ಅಂತ ಹೇಳಿದ್ವಿ. ಇವತ್ತು ಅನ್ನಭಾಗ್ಯ ಯೋಜನೆ ಇವತ್ತು ಏನು ಫ್ರೀ ಆಗಿ 5 ಕೆಜಿ ಅಕ್ಕಿ ಕೊಡ್ತಕ್ಕ 10 ಕೆಜಿ 7 ಕೆಜಿ ಕೊಡ್ತಕ್ಕಂಥದ್ದು ಬಿಜೆಪಿ ಸರ್ಕಾರ ಕಡಿತ ಮಾಡಿ 5 ಕೆಜಿ ಮಾಡಿತ್ತು. ನಾವು ಮತ್ತದಕ್ಕೆ 5 ಇನ್ನೂ ಹೆಚ್ಚುವರಿಯಾಗಿ 5 ಕೆಜಿ ನಾವು ಅಕ್ಕಿ ಕೊಡ್ತೇವೆ ಅಂತ ಹೇಳಿದ್ವಿ. ಮತ್ತು ಬಹಳ ವಿಶೇಷವಾಗಿ